ಮಾಡಿದ್ರಿ ಮಮ್ಮಿ? ಆಗ್ಯದ ನೋಡುವ. ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ಅಡ್ಡಾಗಿದ್ದೆ. ಈ ಬಿಸಿಲಿಗೆ ಮಧ್ಯಾಹ್ನ ಮಲಗ್ಬೇಕು ಅನಿಸ್ತದ. ಒಂದು ಸ್ವಲ್ಪ ಮಲ್ಕೊಂಡಿದ್ದೆ. ಈಗ ಚಹಾ ಕುಡಿದು ಅವರು ಹೊರಗೆ ಹೋದ್ರು, ನಾನು ಬಂದು ಕಟ್ಟಿ ಕೂತ್ ನೋಡಿ. ನಿಂದು ಆಗ್ಯದ? ಚಹಾ ಮುಗಿಸ್ಕೊಂಡು ಬಂದೇನು? ಇಲ್ರಿವ ಇನ್ನ ಅವರು ಯಾಕೆ ಚಾವಲ್ಲ ಅಂದ್ರೆ ಇವತ್ತು ಬಿಟ್ಟೆ, ನಾನು ಕುಡಿಲಿಲ್ಲ. ಆಮೇಲೆ ಹೋಗಿ ಕುಡಿದ್ರೈತೆ ಅಂತೇಳಿ ಸುಮ್ಮ ಬಂದು ಈ ಕಡೆ. ಏನು ಮಾಡಿದ್ದೇವ ಅಡುಗೆ? ಬಕ್ರಿ ಮಾಡಿದ್ದೆ ರೀ ಇವತ್ತು. ಚಪಾತಿ ದಿನ ಹೀಟ್ ಆಗ್ಲಿಕತ್ತಿತ್ತು, ಅದಕ್ಕೆ ಬಕ್ರಿ ಹುರುಳಿಕಾಳು ಪಲ್ಯ ಪಳದೆ ಅನ್ನ ಮಾಡಿದ್ದೆ. ಹೌದಾ? ಹೌದವ್ವ, ಬಕ್ರಿನೇ ಚಲೋ. ಈಗ ಈ ದಿನಕ್ಕೆ ಚಪಾತಿ ಭಾಳ ತಿನ್ಬಾರ್ದು ಬಿಡ. ಅದು ಮೊದಲಿಂದ ಬಿಸಿದು ಮಾಡಿಕೊಟ್ಟು ರೂಢಿ ಮಾಡಿನಲ್ರಿ ಮಮ್ಮಿ. ಮುಂಜಾನೆ ಮಾಡಿಟ್ರೆ ಚಪಾತಿ ಬಕ್ರಿ ತಿನ್ನಂಗಿಲ್ರಿ. ಮಧ್ಯಾಹ್ನ ಊಟ ಕೂತಾಗ ಮಾಡಿಕೊಡ್ಬೇಕ್ರಿ. ಅದರಾಗ ಮಧ್ಯಾಹ್ನ ಸಿಕ್ಕಿ ಆತಿರ್ತದ. ಬ್ಯಾಸಿಗ್ಯಾಗ ಭಾಳ ತ್ರಾಸ ಆಗ್ತದವ. ಹಂಗ್ಯಾಕೆ ರೂಢಿ ಇಡ್ಬೇಕು ಬಿಡ ನೀನು. ಚಳಿಗಾಲ ಇದ್ರಾಗ ಆದ್ರೆ ಅಡ್ಡಿ ಇಲ್ಲವ, ಮಾಡಿಕೊಡ್ಬೋದು. ಬ್ಯಾಸಿಗ್ಯಾಗ ಮುಂಜಾನೆ ಮಾಡಿಟ್ಬಿಡ್ಬೇಕು. ಕಡೆ ತಿಂದಿರ್ತಾರೆ ಬಿಟ್ಟಿರ್ತಾರೆ. ನನಗೆ ಸಮಾಧಾನ ಆಗಂಗಿಲ್ರಿ. ನಮ್ಮ ಮನೆಯವ್ರು ಅಂತಾರೆ ಬಿಡು, ಮತ್ತು ಮಧ್ಯಾಹ್ನ ತ್ರಾಸ ಆಗ್ತಿತ್ತಂದ್ರೆ ಮುಂಜಾನೆ ಮಾಡಿಡಲ್ಲ, ನಿನಗೆ ಬೇಡ ಅಂತಾರೆ. ಏರ್ಸಿ ತಿನ್ನಂಗಿಲ್ಲಲ್ಲ, ನನಗೆ ಒಲ್ಲೆ ಆಗುತ್ತೆ. ಬಿಸಿವ ಮಾಡಿಕೊಟ್ಬಿಟ್ರೆ ಆಯ್ತು ಬಿಡು. ಸೂಟಿ ಇರ್ತದೆ ಸ್ಕೂಲಿಗೆ ಹುಡುಗರ್ದು ಅಂತೇಳಿ ಊಟ ಕೂತಾಗ ಮಾಡಿಬಿಟ್ಟಿರ್ತೀನಿ ರೀ. ಅದು ಮೊದಲಿಂದ ಹೆಂಗೆ ಇಟ್ಟಿರ್ತೀವಲ್ಲ ರೂಢಿ, ಹಂಗೆ ಆಗ್ತದೆ. ನಮಗೆ ಸಮಾಧಾನ ಆಗಂಗಿಲ್ಲ ಬಿಡು. ಅದು ನಾ ಈಗ ಬಿಟ್ಟಿನಿ ಬಿಡ ಯವ್ವ. ಮೊದಲೆಲ್ಲಿ ಊಟ ಕೂತಾಗ ಹಂಚಿನ ಮೇಲೂ ಆಗ್ತಿದ್ದೆ ತಾಟ್ನಾಗ. ಈಗ ಆಗಂಗಿಲ್ಲಲ್ಲ, ಅಷ್ಟು ಮಾಡಂಗಿಲ್ಲ ನಾನು. ನೀವು ಮಾಮಾರು ನೀವು ಅಷ್ಟೇ ಇರ್ತೀರಿ, ಏರ್ಸಿ ಊಟ ಮಾಡ್ಲಿಕ್ಕಿಲ್ಲ ಅಂತೀನಿ ಬ್ಯಾಸಿಗ್ಯಾಗ. ಮೊದಲೇ ಊಟ ಕಡಿಮೆ ನಿಮ್ಮದಿಬ್ಬರದು. ಅಷ್ಟು ಹೋಗಂಗಿಲ್ಲ, ಆದ್ರೂ ಮಾಡಬೇಕಲ್ಲ ಸುಮ್ಮ. ಒಂದೆರಡರ ಬಕ್ರಿ ಆಗಲಿ ಏನಾರ ಆಗಲಿ ಮಾಡಬೇಕಲ್ಲ. ಮುಂಜಾನೆ ಸ್ನಾನಾಗೇನೆ ಜಲ್ದಿ ಆಗಿರ್ತಲ್ಲ ನಮ್ಮದು. 8ಕ್ಕೆ ಒಂದಿಷ್ಟು ರಾಗಿ ಗಂಜಿ ಮಾಡ್ಕೊಂಡು ಕುಡಿತೀವಿ. 11:30 12 ಸುಮಾರು ಒಂದೆರಡೆರಡು ಬಕ್ರಿ ಮಾಡಿಬಿಡ್ತೀನಿ. ಬಕ್ರರ ತಾಲಿಪಟ್ಟಾರ ಚಪಾತ್ಯಾರ ಏನಾರ ಆಗಲಕ್ಕ ಎರಡೆರಡೆ 4 ಮಾಡಿಬಿಟ್ಟಿರ್ತೀನಿ. ಇಬ್ಬರು 2 ತಿಂದ್ವಿ ಅಂದ್ರೆ ಸಂಜೆಗೆ ಒಂಚೂರು ಬಿಸಿ ಅನ್ನಕ್ಕೆ ಇಟ್ಬಿಡ್ತೀವಿ ನೋಡು. ನಿಮ್ದು ಆರಾಮ್ ಬಿಡ್ರಿ ಮಾಮಿ, ರಿಟೈರ್ಮೆಂಟ್ ಲೈಫು. ಇಬ್ಬರೇ ಇದ್ರೂ ಮೆತ್ತಗೆ ಬಿಸಿದು ಮಾಡ್ಕೊಂಡು ತಿಂದ್ಬಿಡ್ತೀರಿ. ಹೈರಾಣನೂ ಆಗಂಗಿಲ್ಲ ರೀ ಹಂಗಾದಾಗ. ಹೌದವ್ವ, ಭಾಳ ಬಡ್ದಿಡಂಗಿಲ್ವ ತಾಯಿ ನಾನು. ಯಾವಾಗ ಬೇಕು ಅವಾಗ ಒಂಚೂರು ಏನರ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಬ್ಯಾಸ ಆಯ್ತಂದ್ರೆ ಒಂಚೂರು ಏನರ ಉಪ್ಪಿಟ್ಟು ಮಾಡಿಬಿಡ್ಲೇನ್ರಿ ಅಂದ್ರೆ ಅಂದ್ಬಿಡ್ತಾರೆ ಅವರು. ನಾ ಏನಂತೀನಿ ಅದಕ್ಕೆ ಅಂತಾರೆ. ಅಷ್ಟು ಮಾಡ್ಕೊಂಡು ತಿಂದ್ಬಿಡ್ತೀವಿ. ಜಾಸ್ತಿ ಹೈರಾಣ ಆಗಕ್ಕೆ ಹೋಗಂಗಿಲ್ಲ ಸುಮ್ಮ. ಆಗಂಗಿಲ್ಲಲ್ಲ ಈಗ ಮಾಡೋದು. ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಮಾಡ್ಕೊಂಡು ತಿಂದ್ಬಿಡ್ತೀವಿ ಇಬ್ಬರು. ಅಷ್ಟೇ ಬಿಟ್ರಿ ಮಾಮ, ಮತ್ತೇನು ಮಾಡೋದು. ನೀವು ಈ ಊರು ಬಿಟ್ಟು ಹೋಗ್ಲಿ ಅಂತೀರಿ, ಅವ್ರು ಕರಿತಾರೆ ಪಾಪ ಮಕ್ಕಳು ಒಲ್ಲೆ ಅಂತಿರಲ್ಲ. ಮತ್ತು ನೀವು ಮೊದಲಿಂದ ಇಲ್ಲಿದ್ದಿರ್ತೀರಿ, ರೂಢಿ ಇರ್ತದೆ. ಈ ಊರು ಬಿಟ್ಟು ಹೋಗ್ಲಿಕ್ಕೆ ಒಲ್ಲೆ ಅಂತೀರಿ, ಮನೆ ಕೀಲಿ ಹಾಕಿ. ಅವರು ರಗಡ್ ಕರಿತಾರೆ ಬಿಡು. ನಮ್ಗೆ ಅಲ್ಲಿ ಒತ್ತು ಹೋಗಂಗಿಲ್ಲ. ನೀನು ಇಲ್ಲಿ ಮೊದಲಿಂದ ಇದ್ದಿರ್ತೀವಿ, 4 ಮಂದಿ ನಿಮ್ಮಂತರ ಬಂದು ಕೊಡೋದು ಅದು ಆಗ್ತದಲ್ಲ. ಅಲ್ಲಿ ಹೋಗೋಣನೇ ಒತ್ತ ಹೋಗಂಗಿಲ್ಲ ಒಟ್ಟ. ಅದಕ್ಕೆ ಒಲ್ಲೆ ಆಗ್ತದೆ. ನಿಂತ ಕಾಲಕ್ಕೆ ಇರ್ತದಲ್ಲ, ಮುಂದೆ ಅವ್ರ ಬಲ್ಲೇ ಹೋಗೋದಿರ್ತದ. ಹೌದಿಲ್ಲ? ಅದು ಕರೆಯೋದು ಬಿಡ್ರಿ ಮಾಮಿ. ಸುಮ್ಮನೆ ಈಗ ಹೋಗಿ ವಜ್ಜಾಗೋದಕ್ಕಿಂತ ಯಾವಾಗ ನಿಂತಿರ್ತದ ಕೈ ಯಾವಾಗ ಹೋಗುದ್ರಿ. ಅಯ್ಯೋ ವೀಣಾ ಪಂಕಜ ಬಂದ್ರಲ್ಲ, ಬರ್ರವ. ಏನು ನಡ್ಸಿರವ? ಬಳತೈತೇನು ಕೂತು? ಬಂದ್ರೆ ಬರ್ರಿ. ಇಲ್ಲ ಬರ್ರಿ, ಈಗ ಕೂತೀವಿ, ಬಳತೇನಾಗಿಲ್ಲ. ಹೌದವ, ನಾವು ಬರೋಣ. ಸುಮ್ಮ ಎದ್ದ ಹೋಗ್ಬಿಡ್ತಾಳೆ, ಬಳತೈತವ ನಾ ಬಂದು ಹೋಗ್ತೀನಿ ರೀ ಮಾಮಿ ಅಂತೇಳಿ. ಅಯ್ಯೋ ಹಂಗ್ಯಾಕೆ ಮಾಡಲಿ? ನಾ ಟೈಮ್ ಆದಾಗ ಅಷ್ಟು ಹೋಗಿರ್ತೀನಿ. ಈಗ ಬಂದು ಕೂತೀನಿ, ಬರ್ರಿ ಕೂಡ್ತೀನಿ ಇಷ್ಟೊತ್ತನ. ಸಂಜೆಗೆ ಮಾಡ್ಬೇಕೇನ್ರಿ ಮಾಮಿ? ಹ್ಞೂ ಒಂಚೂರು ಅನ್ನ ಕೆಡಬೇಕು. ಮೊನ್ನೆ ನೀಲನ್ ಮಗಳದು ನಿಂದು ಏನೋ ಬಾಯಿ ನಡೆದತ್ತಲ್ಲ ಪಂಕಜ್, ಏನಾಗಿತ್ತು? ಅದೊಂದು ದೊಡ್ಡ ಕತೆ ಹೇಳ್ರಿ ಮಾಮಿ. ಈಗಿನವ್ರಿಗೆ ಏನು ಅನ್ನಂಗಿಲ್ಲ ಆಡಂಗಿಲ್ಲ, ದಿಮಕ್ಕೇಡಿಗಳು. ಅಲ್ಲ, ಇಂಥ ಮ್ಯಾಕತ್ತು ಡ್ರೆಸ್ ಹಾಕೊಂಡು ಹೊಂಟಿದ್ಲಾ. ಇಂಥ ಡ್ರೆಸ್ ಯಾಕೆ ಹಾಕೊಂಡು ಹೊಂಟಿ? ಮೈ ತುಂಬ ಡ್ರೆಸ್ ಹಾಕೋಬಾರ್ದ ಅಂದ್ ನೋಡುವ. ಎದುರು ತೊಗೊಂಡು ಬಿದ್ಲಲ್ಲ. ನಿಮ್ಗೆ ಯಾಕೆ ಬೇಕ್ರಿ ಅಂಟಿ, ನಾವು ಎಂಥವ್ರು ಹಾಕೋತೀವಿ, ನಿಮ್ದು ಎಷ್ಟದ ಅಷ್ಟು ನೋಡ್ಕೋರಿ, ನನಗೆ ಹೇಳಿಕ್ಕೆ ಬರಬೇಡ್ರಿ ನೀವು ಅಂತೇಳಿ ಜೋರು ಬಾಯಿ ಮಾಡಿ ಒದರಾಡಕತ್ತು ಬಿಡ್ತೇವೆ. ತಾಯಿ ಯಾಕಾರ ಅಂದನಂಗಾಯ್ತು ನನಗಂತೂ. ನೋಡಿ ಹಿಂಗೇನ್ರ ಅಂದ ಸುಮ್ಮನೆ ಸಿಕ್ಕಾಕೋತೀರಿ ನೋಡ್ರಿ ನೀವು. ಅಲ್ಲ, ಹುಡುಗಿ ಹೆಂಗದಾಳ, ಯಾರ್ದು ಮಾತಿಗೆ ಕೇರೆ ಮಾಡಂಗ್ಲಕ್ಕಿ ಅಂತ ಗೊತ್ತದ ನಿಮಗೆ. ಮತ್ತೆ ಆಕಿನ ಬಲ್ಲಿ ಹೋಗಿ ಹಂಗಂದ್ರೆ ಏನು ಹೇಳ್ತಾರೆ ನಿಮಗೆ? ಅಯ್ಯೋ ನಾ ಏನಂದಿನಿ ನೀನು ಮೈ ತುಂಬ ಡ್ರೆಸ್ ಹಾಕೋನು ತಪ್ಪ? ಈಗಿದು ಹಿಂಗೆ ಒದರಾಡ್ತದ ಹುಡುಗಿ ಅನ್ನೋದು ನನಗೇನು ಗೊತ್ತಾಯೋ? ಅವ್ರು ಹೋಗಾರ ಬುದ್ಧಿ ಬೇಡ, ಒಂದು ಸ್ವಲ್ಪ ಹೇಳಕ್ಕೆ ಬರಂಗಿಲ್ಲ ಒಂಚೂರು. ಈಗ ಮಾಡರ್ನ್ ಅಂತೇಳಿ ಎಲ್ಲ ಹುಡುಗಿಯರು ಅಂಥ ಡ್ರೆಸ್ ಹಾಕೋತಾರೆ. ಈಗ ಎಲ್ಲರ ಮೈ ತುಂಬ ಚೂಡಿದಾರ್ ಹಾಕೋ, ನಮ್ಮಂಗೆ ತುಂಬ ವೇಲ್ ಹಾಕೋ ಅಂದ್ರೆ ಕೇಳಂಗಿಲ್ಲ. ಈಗ ಅವ್ರ ಹೋಗನೇ ಎದುರು ಬೀಳ್ತಾಳಾಕಿ ಹುಡುಗಿ. ನಿನಗೆ ಎಷ್ಟದ ಅಷ್ಟು ನೋಡ್ಕೋ ಅಮ್ಮ, ಸುಮ್ಮಿರು ಅಂತೇಳಿ ಹೇಳಿ ಸಾಕಾಗಿ ಅವ್ರ ಅಮ್ಮನೇ ಸುಮ್ಮದ. ನಿಮಗೆ ಯಾಕೆ ಬೇಕನೇ? ನಿಮ್ಮ ಮನೆಯವ್ರು ಬೈದಿರ್ಬೇಕಲ್ಲ. ಅಯ್ಯೋ ಹಚ್ಚಿ ತೊಳೆದ್ರು. ಅವತ್ತ ಆ ಮನುಷ್ಯ ಮನೆಯಾಗಿರ್ಬೇಕಾ? ನಾನು ದಿನನೇ ಯಾಕಾರ ಅಂದಿನಂಗಾಯ್ತು. ಅಯ್ಯೋ ಹಿಂದಗಡೆ ಆ ಹುಡುಗಿ ಹೋಗಿಂದ ಒಳಗೆ ಕರೆದು ತೊಳೆದ್ರು ನೋಡು. ನಿಂದು ಎಷ್ಟದ ಅಷ್ಟು ನೋಡ್ಕೋತೇ ಇಲ್ಲ ನೀನು. ಒಂದೇ ಕಟ್ಟಿಗೆ ಹೋದಿಂದ ನೋಡಿ, ನೀನು ಸೀದಾ ಅಡುಗೆ ಮಾಡೋದದ ಮನೆಯಾಗಿರೋದದ ಅಂತೇಳಿ ಮೊದಲೇ ಇದು ಇದ್ದಂಗೆ ತಿರ್ಸಟ್ಟಿ ಕೆಟ್ಟು ಘನ ಬೈದವ ಯವ್ವ ತಾಯಿ. ಮನೇ ಇಂಥದ ನೋಡು ಪಂಕಜ ನಿಂದು. ಅವ್ರಿಗೆ ಇವ್ರಿಗೆ ಏನಾರ ಅನ್ನೋದು, ಮತ್ತು ಮನ್ಯಾಗ ನಿನ್ನ ಗಂಡನ ಕೈಲಿ ಬಯಸ್ಕೊಳ್ಳೋದು. ಯಾಕೆ ಬೇಕು ಯವ್ವ? ಇದು 1 ಸಲ 2 ಸಲ ಸಂತನೇ ಹಿಂಗೆ ಆಗ್ತದ ನೋಡಿ. ನನಗೆ ತಪ್ಪಿದ್ದು ತಪ್ಪು ಅಂತ ಹೇಳಂಗೆ ಆಗ್ಬಿಡ್ತದ್ರಿ ಮಾಮಿ. ಅದಕ್ಕೆ ನನ್ನ ಕಂಡ್ರೆ ಯಾರಿಗೆ ಸೇರಂಗಿಲ್ಲ. ಇದ್ದಂಗೆ ಹೇಳಿದ್ರೆ ಏನೋ ಅಂತಾರಲ್ಲ, ಎದ್ದು ಬಂದು ಎದಿಗೆ ಒದ್ದಂಗೆ ಆಗ್ತದಂತ. ಹಂಗೆ ಇದ್ದಂಗೆ ಹೇಳಿದ್ರೆ ಯಾರು ಏನೋ ನಂಗಿಲ್ರಿ.
ನೀವು ಬರೀ ಏನು ಮಾಡ್ತೀರಿ, ಅವ್ರ ಡ್ರೆಸ್ ಹಂಗೆ ಹಾಕೊಂಡಾರ, ಇವ್ರ ಡ್ರೆಸ್ ಹಿಂಗೆ ಹಾಕೊಂಡಾರ, ಯಾಕೆ ಬೇಕು ನಿಮಗೆ? ಹಾಂ, ನಿಮ್ಮ ಮಗಳನ್ನು ಈಗೆಲ್ಲ ಚಲೋ ಚಲೋ ಡ್ರೆಸ್ ಬೇರೆ ಬೇರೆ ಥರ ಹಾಕೊಳ್ಳಿಕತ್ತಾಳಿಲ್ಲ, ನಿಮಗೆ ವಾಪಸ್ ಅಂದ್ರೆ ಏನು ಉಳಿತದೆ ನಿಮ್ದು ಹೇಳ್ರಿ ನೋಡಮಂತ. ಅಯ್ಯ, ನಿನಗೆ ಎಷ್ಟು ಇಟ್ಟು ಬಂದಲ್ಲೇ ಆಕಿಗಂದ್ರೆ, ನನ್ನ ಮಗಳು ಹಾಕೋತಾಳ ಬಿಡು, ಆಕೆ ಗಂಡಗೆ ಇಷ್ಟ ಹಾಕೋ ಅಂತಾನ ಹಾಕೋತಾಳಕ್ಕಿ. ಮತ್ತು ಆ ಹುಡುಗಿಗೂ ಇಷ್ಟ ಇರ್ತದ ಹಾಕೊಂಡಿರ್ತಾಳಿಲ್ಲ. ಅಲ್ಲ ಸುಮ್ಮನೆ ನೀ ಅಂದು ಯಾಕೆ ಕೆಟ್ಟಾತೀವ ಅಂತ ನಾವು ಅಂತೀವಿ. ಅಯ್ಯ, ಎಲ್ಲರೂ ಒಂದಾಗಿ ನನಗೆ ಬುದ್ಧಿ ಹೇಳಕತ್ತಿದ್ರಲ್ಲ ಯವ್ವ. ನಿಮ್ಗೆ ಬುದ್ಧಿ ಹೇಳಿಕತ್ತೀವಂತಲ್ರಿ, ಸುಮ್ಮನೆ ನೋಡ್ರಿ ಈಗಿನ ಹುಡುಗಿಯರಿಗೆ ಏನಾರ ಅನ್ನೋದ, ಅವು ಮೊದ್ಲಿನಂಗೆ ದೊಡ್ಡವರು ಸಣ್ಣವರು ಅನ್ನಂಗಿಲ್ರಿ. ಈಗ ತಡ ತಡ ಅಂದ್ಬಿಡ್ತಾರೆ ಹುಡುಗಿಯರನು. ಹಂಗೆ ನಾವೇ ಮರ್ಯಾದೆ ಕಳ್ಕೊಳಂಗಿಲ್ಲ. ಅದಕ್ಕೆ ನಮ್ಗೆ ಯಾಕೆ ಬೇಕು, ಸುಮ್ಮನೆ ನೋಡ್ಕೋತ ಇದ್ದು ಬಿಡದ್ರಿ. ಈ ಕಣ್ಣಿಲೆ ಏನೇನು ಬರ್ತದ ಕಾಲು ಬಂದಂಗೆ ನೋಡ್ಕೋತ ಹೋಗ್ಬಿಡುದು ನೋಡ್ರಿ. ಹೋಗ್ಲಿ ಬಿಡವ, ಯಾರಿಗಾರ ಅಂದ್ ಸುಮ್ಮನೆ ಯಾಕೆ ಕೆಟ್ಟ ಇಲ್ಲ, ನಾನು ಯಾರಿಗೆ ಏನು ಅನ್ನೋಕೆ ಹೋಗ್ಲಿ ಮುಂದೆ. ಅಂದಂಗೆ ನಿಮ್ಮ ಮಗಳು ಒಳ್ಳೆಯ ಯಾವ್ರಿಗೆ ಹೋಗಿದ್ರಿ ಮೊನ್ನೆ? ಏನು ದೊಡ್ಡ ಭಾರಿ ಜೀನ್ಸ್ ಪ್ಯಾಂಟು ಟಿ ಶರ್ಟು ಭಾರಿ ಹಾಕೊಂಡ್ರೆ ತೆಗ್ಸ್ಕೊಂಡಾರ ಬಿಡ್ರಿ ಫೋಟೋ. ಸ್ಟೇಟಸ್ ಇಟ್ಟಿದ್ರಲ್ಲ ನೋಡಿದ್ವಿ, ಅದಕ್ಕಂತೀನಿ. ಅದಾ ಮಡಿಕೇರಿಗೆ ಹೋಗಿದ್ರಂತ ಅವರೆಲ್ಲ ದೋಸ್ತರು ಸೇರಿ, ಎಲ್ಲರ ಹೆಂಡ್ತಿಯರು ಇವರು ಒಂದು ವಾರ ಟ್ರಿಪ್ ಹೋಗ್ಯಾರ. ಭಾರಿ ಥರ 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 ಡ್ರೆಸ್ ಹಾಕೊಂಡ್ರವ ನನ್ನ ಮಗಳು ಅಂತೂ. ನಮ್ಮ ಮಳೆ ಇಂಥದಕ್ಕೆ ಭಾಳ ಊರು ಪೇನಿನ ಡ್ರೆಸ್ ಅವನೇ ತಂದು ಕೊಟ್ಟಾನಂತ ನೋಡು. ಟ್ರೆಂಡ್ನಾಗ ಹೋಗಿ ಎಲ್ಲ ಥರ ಟಾಪ್ ತಂದು ಕೊಟ್ಟಾನ, ಜೀನ್ಸ್ ಪ್ಯಾಂಟ್ ತಂದು ಕೊಟ್ಟಾನ, ಚಸ್ಮಾ ತಂದು ಕೊಟ್ಟಾನ, ಹೊಸ ಚಪ್ಪಲಿ ತಂದು ಕೊಟ್ಟಾನ. ಭಾರಿ ಚಂದ ಇಟ್ಟಾನವ ನನ್ನ ಮಗಳನ್ನ. ನೋಡವ್ವ, ಇಲ್ಲಿ ನನ್ನ ಮಗಳು ಒಟ್ಟ ಜೀನ್ಸ್ ಪ್ಯಾಂಟ್ ಹಾಕೋತಿದ್ದಿಲ್ಲಲ್ಲ? ಇಲ್ರಿ, ಒಟ್ಟ ಹಾಕೋತಿದ್ದಿಲ್ರಿ ಮಾಮಿ. ಆದ್ರೆ ಆಕಿನ ಗಂಡ ಹಾಕು ಹಾಕು ಅಂತ ಒತ್ತಾಯ ಮಾಡಿದ್ನಂತ, ಅದಕ್ಕೆ ಈಗ ಹಾಕೊಳಿಕತ್ತಾಳ್ರಿ. ಈಗ ಅವೇ ಕಂಫರ್ಟೇಬಲ್ ಆತಾವ ಮಮ್ಮಿ, ನನಗೆ ಚೂಡಿದಾರ್ ಅಂದ್ರೆ ಇಷ್ಟ ಆಗಂಗಿಲ್ಲ ಅಂತಾಳ್ರಿ ನಮ್ಮ ಮಗಳು. ಕಾಲಕ್ಕೆ ತಕ್ಕಂಗ ಏನೇನು ಬರ್ತಾವ ಅಂತ ಡ್ರೆಸ್ ಹಾಕೊಳ್ಳೋರಲ್ವ ಮತ್ತು ಅವ್ರ ದೋಸ್ತರು ಹೇಳ್ತೀರ ಹೆಂಗಿರ್ತಾರ ಹಂಗಿರ್ಬೇಕಲ್ರಿ, ಅದಕ್ಕೆ ಹಾಕೊಂಡಾಳ್ರಿ. ಹೌದೌದ್ರಿ, ಅದಕ್ಕೆ ಹಾಕೊಂಡಿರ್ತಾರೆ. ಈಕಿಗೆ ಇಷ್ಟ ಇರಲಿಲ್ಲ ಅಂದ್ರೂ ಪಾಪ ದೋಸ್ತರು ಹೆಂಡ್ತಿಯರ ಸಂಬಂಧ ಹಾಕೊಂಡಿರ್ಬೇಕ್ರಿ. ಅದ್ರ ಸಂಬಂಧ ಹಾಕೊಂಡಾಳೋಡು. ಅವ್ರ ದೋಸ್ತರು ಹೆಂಡ್ತಿರಲ್ಲ ಇಷ್ಟಿಷ್ಟು ಡ್ರೆಸ್ ಹಾಕೊಳ್ಳೋರಂತ, ಅದ್ರ ಸಂಬಂಧಕ್ಕೆ ಜೀನ್ಸ್ ಪ್ಯಾಂಟು ಟಿ ಶರ್ಟು ಹಾಕೊಂಡಾಳ ಅವ್ರ ಜೊತೆ ಸೇರಿ. ಈಕಿಗೂ ಇಷ್ಟ ಇಲ್ಲ, ಸುಮ್ಮ ಗಂಡನ ಒತ್ತಾಯ ಸಂಬಂಧ ಹಾಕೊಂಡಾಳ. ಮತ್ತು ಅವ್ರು ಹೆಂಗಿರ್ತಾರೆ ಹಂಗಿದ್ರೆ ಚಂದಲ್ಲ ಅಲ್ಲಿ. ಇಲ್ಲಾಂದ್ರೆ ಈಕಿ ಬರೀ ಚೂಡಿದಾರ ಹಾಕೊಂಡ್ಲಿ ಅಂತಂದ್ರೆ ಅಯ್ಯಯ್ಯ ಹಳ್ಳಿ ಗುಗ್ಗು ಅಂತ ಅಸಹ್ಯ ಮಾಡ್ತಾರಂತ, ಅದಕ್ಕೆ ಹಾಕೊಂಡಾಳ ಅಷ್ಟೇ. ಹೌದೌದ್ರಿ, ನಿಮ್ಮ ಮಗಳು ಭಾಳ ಒಳ್ಳೆಕಿದ್ದಾಳ್ರಿ. ಹೊಟ್ಟೆ ಇಂಥ ಇಷ್ಟಪಡಂಗಿಲ್ರಿ, ಸುಮ್ಮ ಗಂಡು ಒತ್ತಾಯ ಮಾಡ್ಯಾನಂತ ಹಾಕೊಂಡಿರ್ಬೇಕು. ಹೌದಿಲ್ರಿ? ಅದಕ್ಕೆ ಹಾಕೊಂಡಾಳ ನೋಡ್ರಿ. ಏವ್ವ, ಚಹಾ ಮಾಡ್ಕೊಂಡಿದ್ರು ನಮ್ಮ ಮನ್ಯಾಗ, ಹಂಗೆ ಬಂದು ನೋಡ್ರಿ, ನೆನಪೇ ಇಲ್ಲ ನನಗೆ. ನಾ ಹೋಗಿ ಬರ್ತೀನಿ ರೀ ಮಾಮಿ, ಚಹಾ ಮಾಡಿಕೊಡ್ಬೇಕು ಅವರಿಗೆ. ಹೌದಾ, ಆಯ್ತಾಳು ಹೋಗ. ಅಲ್ಲ ಎಷ್ಟರ ಬೆರಕಿರ್ಬೇಕು ನೋಡ್ರಿ ಮಾಮಿ ಆಕಿ. ತನ್ನ ಮಗಳದಂದ್ರೆ ಅಷ್ಟು ಪೌರುಷ ಮಾಡ್ತಾಳ, ಬೇರೆಯವ್ರ ಮಕ್ಕಳದಂದ್ರೆ ಹಂಗೆ ಹಾಕೊಂಡ್ರು ಹಿಂಗೆ ಹಾಕೊಂಡ್ರು ಅಂತೇಳಿ ಅಳಿತಾಳೆ. ಬರೀ ಇದ್ರಾಗ ಬಂದು ನೋಡಿ ಯಾವಾಗ ನೋಡಿದ್ರನ್ನ. ಹೌದಾ ಕೋಡಿ, ಅದ್ರ ಬಲ್ಲಿ ಗುಣನೇ ಚಲೋ ಇಲ್ಲ. ಯಾವಾಗಲೂ ಯಾರಿಗಾರ ಏನಾರು ಅನ್ನೋದು, ಅವ್ರ ಕೈಲಿ ಚೀ ಚೀ ಅಂತ ಅನ್ಸ್ಕೊಳ್ಳೋದು, ಯಾವಾಗಲೂ ಇದ್ರಾಗ ಬಂತದು. ಅಲ್ರಿ ಮಮ್ಮಿ, ನಾ ಏನಂತೀನಂದ್ರಿ, ನಂಬಲ್ಲಿ ಏನು ಉಳುಕಿರ್ಲಿಲ್ಲ ಅಂದ್ರೆ ಬೇರೆದವ್ರಿಗೆ ಅನ್ಬೇಕು. ನಂಬಲ್ಲಿ ಅಂಡು ಮಠ ಇಟ್ಕೊಂಡು ಬೇರೆದವ್ರಿಗೆ ಸುಮ್ಮನೆ ಯಾಕೆ ಅನ್ಬೇಕ್ರಿ ಒಬ್ಬ ಹೆಣ್ಮಕ್ಳಿಗೆ? ಹೌದಿಲ್ರಿ? ನಾವಂತೀವ ಹಂಗಂತ. ಆಕೆಗೆ ಬೇರೆದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಉಂಡು ಅನ್ನನೇ ಕರಗಂಗಿಲ್ಲ, ಏನು ಮಾಡ್ಬೇಕು ಆಕೆ ಯಾರ ಪಾಪ. ಹೌದ್ರಿ ಮಮ್ಮಿ, ನೀವೇನಂದ್ರಲ್ಲ ಅದು ಕರೆಯೋದ ನೋಡ್ರಿ. ನೋಡ್ರಿ ವಾ ಮಮ್ಮಿ, ಹೋಗಿ ಬರ್ತೀನಿ ರೀ, ನಾ ಬಳತಾಯ್ತು ಬಂದು. ಅಯ್ಯ ಕೂಡ ಹೋಗಂತಿ, ಒಳಗೆ ಬಾ, ಸ್ವಲ್ಪ ದೀಪ ಹಚ್ತೀನಿ, ಹೋಗಕ್ಕಂತೆ ಅಂತ ಒಂದೆರಡು ಹಾಡು ಹಾಡು. ಗುರುವಾರ ಅದು ಇವತ್ತು ಹಾಡಿ ಹೋಗಕ್ಕಂತೆ ಅಂತ. ನಾನು ಹೋಗ್ಬೇಕಂತ ಮಾಡಿದ್ದೀನಿ ರೀ ಮಾಮಿ, ಒತ್ತಾತದ. ಆಯ್ತಾಯ್ತು ಹೋಗಕ್ಕಂತ ಒಳಗೆ ಬರ್ರಿ, ಎರಡು ಹಾಡಾಡನ ಹೋಗ್ಬಿಡಕಂತೀರ. ಯಾರು ಇವತ್ತು ಗುರುವಾರ ಅದ, ಒಂದು ಹಾಡನ ಮಂತ ಹಾಡ. ಅಯ್ಯ ತಳಗ ಕೂತ್ರಿಲ್ಲ, ಮ್ಯಾಲೆ ಕೂಡ ನೋಡ್ರಿ. ಬ್ಯಾಡ್ರಿ ಮಾಮಿ, ಇಲ್ಲೇ ತಣ್ಣಗದವ. ಈಗ ಬ್ಯಾಸಿಗೆಲ್ಲ ಸೋಫಾ ಗೀಪ ಒಲ್ಲೆ ಆಗ್ತದ, ನೆಲದ ಮೇಲೆ ಕೂಡ್ಬೇಕು ಅನಿಸ್ತದ್ರಿ. ಹೌದ್ರಿ ನಾನು ಅಷ್ಟೇ ನೋಡ್ರಿ, ಫ್ಯಾನ್ ಕೆಳಗೆ ಸುಮ್ಮ ಹಂಗೆ ನೆಲದ ಮೇಲೆ ಮಲ್ಕೊಂಡ್ಬಿಡ್ತೀನಿ ರೀ ಮನ್ಯಾಗ. ಒಟ್ಟೆ ಚಾಪಿ ಸಹಿತ ಹಾಸ್ಕೊಳಂಗಿಲ್ಲ ರೀ. ಹೌದವ, ಈ ಬ್ಯಾಸಿಗೆ ಹಂಗೆ ಆಗ್ತದ ಬಿಡು ಎಲ್ಲರಿಗೆ. ಹಾಡ್ರವ ಒಂದೆರಡು ರಾಯರ್ ಹಾಡ್ರಿ. ತೀರಾ ನೀರಿ ಮೆರೆದು ಬರುವ, ತೀರಾ ನೀರಿ ಮೆರೆದು ಬರುವ ಭೂಸೂರ ವಂದ್ಯ ಯಾರಕ್ಕ, ಗುರು ರಾಘವೇಂದ್ರ ಎಂತೆಂಬೋ ಯತಿಕೂಲ ತಿಲಕ ಕೇಳ್ತಂಗಿ. ಗುರು ರಾಘವೇಂದ್ರ ಎಂತೆಂಬೋ ಯತಿಕೂಲ ತಿಲಕ ಕೇಳ್ತಂಗಿ. ತೇರಾ ನೇರಿ ತೇರಾ ನೇರಿ ತೇರಾ ನೇರಿ ಮೆರೆದು ಬರುವ ಭೂಸೂರ ವಂದ್ಯ ಯಾರಕ್ಕ, ಗುರು ರಾಘವೇಂದ್ರ ಎಂತೆಂಬೋ ಯತಿಕೂಲ ತಿಲಕ ಕೇಳ್ತಂಗಿ. ಗುರು ರಾಘವೇಂದ್ರ ಎಂತೆಂಬೋ
ಯತಿಕುಲ ತಿಲಕ ಕೇಳ್ತಂಗಿ ಚಂದಾದಿ ಕುಂದಣ ಮುಕುಟವ ಧರಿಸಿದ ಸುಂದರ ನೀತ ಯಾರಕ್ಕ ಚಂದಾದಿ ಕುಂದಣ ಮುಕುಟವ ಧರಿಸಿದ ಸುಂದರ ನೀತ ಯಾರಕ್ಕ ತಂದೆಯ ಹಗ ಹರಿದು ನರಹರಿಯ ತೋರಿದ ತಂದೆಯ ಹಗ ಹರಿದು ನರಹರಿಯ ತೋರಿದ ಪ್ರಹ್ಲಾದರಾಯ ಕೇಳ್ತಂಗಿ ಈವ ಪ್ರಹ್ಲಾದರಾಯ ಕೇಳ್ತಂಗಿ ಈವ ಪ್ರಹ್ಲಾದರಾಯ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ವಿಪ್ರರು ದಾಸರು ಯತಿತತಿಗಳ ಕೂಡಿ ಬರುತ್ತೀಹ ನೀತ ಯಾರಕ್ಕ ವಿಪ್ರರು ದಾಸರು ಯತಿತತಿಗಳ ಕೂಡಿ ಬರುತ್ತೀಹ ನೀತ ಯಾರಕ್ಕ ಕಪ್ಪು ಕೃಷ್ಣನ ಒಪ್ಪಿಸಿ ಕುಣಿಸಿದ ಕಪ್ಪು ಕೃಷ್ಣನ ಒಪ್ಪಿಸಿ ಕುಣಿಸಿದ ಶ್ರೀ ವ್ಯಾಸರಾಯ ಕೇಳ್ತಂಗಿ ಈವ ಶ್ರೀ ವ್ಯಾಸರಾಯ ಕೇಳ್ತಂಗಿ ಈವ ಶ್ರೀ ವ್ಯಾಸರಾಯ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ವರಹಾಜ ನದಿಯ ತೀರದಿ ಇದ್ದು ಬಕುತಾರ ಪೊರೆವವ ಯಾರಕ್ಕ ವರಹಾಜ ನದಿಯ ತೀರದಿ ಇದ್ದು ಬಕುತಾರ ಪೊರೆವವ ಯಾರಕ್ಕ ಹರುಷದಿ ಆನಂದ ವಿಠಲನ ಸಾರಿದ ಹರುಷದಿ ಆನಂದ ವಿಠಲನ ಸಾರಿದ ಪರಿಮಳಾಚಾರ್ಯ ಕೇಳ್ತಂಗಿ ಈವ ಪರಿಮಳಾಚಾರ್ಯ ಕೇಳ್ತಂಗಿ ಈವ ಪರಿಮಳಾಚಾರ್ಯ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ತೀರಾನೇರಿ ಮೆರೆದು ಬರುವ ತೀರಾನೇರಿ ಮೆರೆದು ಬರುವ ಭೂಸುರ ವಂದ್ಯ ಯಾರಕ್ಕ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ಗುರು ರಾಘವೇಂದ್ರ ಎಂತೆಂಬೋ ಯತಿಕುಲ ತಿಲಕ ಕೇಳ್ತಂಗಿ ಯತಿಕುಲ ತಿಲಕ ಕೇಳ್ತಂಗಿ ನೀವೊಂದು ಹಾಡವ ನನ್ನವರಾರು ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರಾಯನೇ ನೀನೇ ನನಗೆಲ್ಲ ನನ್ನವರಾರು ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ಹೊಸ ಹೊಸ ಆಸೆಯು ದಿನವೆಲ್ಲ ಈ ಮನವನು ಹಿಂಡಿದೆ ಸುಖವಿಲ್ಲ ಹೊಸ ಹೊಸ ಆಸೆಯು ದಿನವೆಲ್ಲ ಈ ಮನವನು ಹಿಂಡಿದೆ ಸುಖವಿಲ್ಲ ಮೂಡುವ ಬಯಕೆಗೆ ಕೊನೆಯಿಲ್ಲ ಮೂಡುವ ಬಯಕೆಗೆ ಕೊನೆಯಿಲ್ಲ ಅದು ಮುಗಿಯದೆ ಶಾಂತಿ ನನಗಿಲ್ಲ
ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ನನ್ನಲ್ಲಿ ಏಕೆ ಕೃಪೆಯಿಲ್ಲ, ಗುರುರಾಯನೇ ನೀನೇ ನನಗೆಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ಕತ್ತಲೆ ತುಂಬಿದೆ ಬಾಳೆಲ್ಲ, ನೀ ಬೆಳಕನು ತೋರದೆ ಬದುಕಿಲ್ಲ. ಕತ್ತಲೆ ತುಂಬಿದೆ ಬಾಳೆಲ್ಲ, ನೀ ಬೆಳಕನು ತೋರದೆ ಬದುಕಿಲ್ಲ. ಕಂಬನಿ ಮಿಡಿದರು ಯಾರಿಲ್ಲ, ಕಂಬನಿ ಮಿಡಿದರು ಯಾರಿಲ್ಲ. ನಿನ್ನ ಬೆಂಬಲವಿಲ್ಲದೆ ಸುಖವಿಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ನನ್ನಲ್ಲಿ ಏಕೆ ಕೃಪೆಯಿಲ್ಲ, ಗುರುರಾಯನೇ ನೀನೇ ನನಗೆಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ನೊಂದೆನು ನಾನು ಬಾಳೆಲ್ಲ, ಈ ಕಂದನ ನೆನವು ಏಕಿಲ್ಲ. ನೊಂದೆನು ನಾನು ಬಾಳೆಲ್ಲ, ಈ ಕಂದನ ನೆನವು ಏಕಿಲ್ಲ. ಎನಗೆ ನೆಮ್ಮದಿ ಬೇಡುವೆನು, ಎನಗೆ ನೆಮ್ಮದಿ ಬೇಡುವೆನು, ನೀ ನೀಡದೆ ಹೋದರೆ ನಾನಿಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ನನ್ನಲ್ಲಿ ಏಕೆ ಕೃಪೆಯಿಲ್ಲ, ಗುರುರಾಯನೇ ನೀನೇ ನನಗೆಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ನನ್ನವರಾರೂ ನನಗಿಲ್ಲ, ನೀನಲ್ಲದೆ ಬೇರೆ ಗತಿಯಿಲ್ಲ. ಕರೆಗೂ ಒಂದೊಂದು ಹಾಡು ರಾಯರು ಹೆಂಗಿರ್ತಾವಂದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕತ್ತೀವೇನೋ ಅನ್ನೋ ಥರ ಇರ್ತಾವ ನೋಡ್ರಿ. ಹೌದ್ರಿ ಮಾಮಿ, ಅವ್ರ ಹಾಡುಗಳು ಹಂಗೆ ಇರ್ತಾವ್ರಿ. ಮನಸ್ಸಿನ ಭಾವನೆ ಎಲ್ಲ ಅವ್ರ ಹತ್ರ ಹೇಳ್ಕೊಳಂಗೆ ಇರ್ತಾವ್ರಿ ನೋಡ್ರಿ. ಅಷ್ಟು ಜಲ್ದಿ ಅವ್ರು ಪರಿಹಾರನೂ ಕೊಡ್ತಾರ್ರಿ. ಅದಕ್ಕೆ ಅವ್ರಿಗೆ ಕಲಿಯುಗದ ಕಾಮಧೇನು ಅಂತಾರೆ. ಕರೆ ಕರೆಯವ, ಅದು ಮಾತ್ರ ಭಾಳ ಕರೆ ಅದ ನೋಡ್ರಿ. ಮಾಮಿ, ನಾನು ನಡಿತೀನಿ ರೀ, ಇನ್ನು ಕುಂಕುಮ ಹಚ್ತೀರಿ? ಆಯ್ತವ, ಹಚ್ತೀನಿ ಸದ್ಯ ಹೊಂಟೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾವೆ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.